ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಲೋಕಸಭಾ ಚುನಾವಣೆಯ ಪ್ರತಿ ಹಂತದ ಬೆಳವಣಿಗೆಯನ್ನ ನಿಮ್ಮ ಮನೆ ಮನೆಗೂ ಕೂಡ ತಲುಪಿಸ್ತಾ ಇದೆ. ಚುನಾವಣಾ ಅಖಾಡದಲ್ಲಿ ಯಾರ್ಯಾರಿದ್ದಾರೆ, ಯಾವ ಯಾವ ಪಕ್ಷಗಳ ತಂತ್ರ ಏನು, ಪ್ರತಿತಂತ್ರ ಏನು, ದಿನ ಬೆಳಗಾದ್ರೆ ರಾಜಕೀಯ ಅಖಾಡ ಯಾವ ರೀತಿ ರಂಗೇರ್ತಾ ಇದೆ ಅನ್ನೋದನ್ನ ನಾವು ನಿಮಗೆ ತಿಳಿಸ್ತಾ ಹೋಗ್ತಾ ಇದ್ದೀವಿ. ಆದರೆ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ವಿಶೇಷ ಅತಿಥಿಗಳನ್ನು ನಿಮಗೆ ಪರಿಚಯ ಮಾಡ್ತೀವಿ. ವಿವೇಕಾನಂದರು ಯುವ ಶಕ್ತಿಯನ್ನ ಪರಮಾಣು ಶಕ್ತಿಗೆ ಹೋಲಿಸಿದ್ರು. ಅಬ್ದುಲ್ ಕಲಾಂ ಅವರು ಯುವಕರು ದೇಶದ ಸಂಪನ್ಮೂಲ ಅಂತ ಹೇಳಿದ್ರು. ಹಾಗಾದ್ರೆ ರಾಜಕೀಯದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಆಗ್ತಾ ಇರೋ ಬದಲಾವಣೆಯನ್ನ ನಾವು ನಿರಂತರವಾಗಿ ನೋಡ್ತಾ ಇದ್ದೀವಿ. ಹೆಚ್ಚು ಯುವಕರು, ಯುವ ಸಮೂಹ ರಾಜಕೀಯದ ಕಡೆ ಬರ್ತಾ ಇದೆ. ಹಾಗೆ ಒಬ್ಬ ಯುವ ಅಭ್ಯರ್ಥಿಯನ್ನ ನಾವಿವತ್ತು ನಿಮಗೆ ಪರಿಚಯ ಮಾಡ್ತಾ ಇದ್ದೀವಿ. ಸಾಮಾನ್ಯವಾಗಿ ಇವರ ಪರಿಚಯ ನಾವು ಮಾಡ್ತಾ ಇದ್ದಿದ್ದು ಅವರ ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮದ ಬಗ್ಗೆ, ಅವರ ಪರಿಸರ ಕಾಳಜಿಯ ಕಾರ್ಯಕ್ರಮಗಳ ಬಗ್ಗೆ, ಹಾಗೆ ಮೈಸೂರು ಸಂಸ್ಥಾನದ ಸಂಸ್ಕೃತಿ ಸಂಪ್ರದಾಯಗಳನ್ನು ಇಡೀ ವಿಶ್ವಕ್ಕೆ ಪರಿಚಯಿಸುವ ವಿಷಯ ಬಂದಾಗ ನಾನು ಈಗಾಗಲೇ ಯಾರ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅಂತ ನಿಮ್ಮೆಲ್ಲರಿಗೂ ಗೊತ್ತಾಗಿರಬಹುದು. ಬಿಜೆಪಿಯ ಮೈಸೂರು ಕೊಡಗು ಲೋಕಸಭಾ ಅಭ್ಯರ್ಥಿಯಾಗಿರುವ ಯದುವೀರ್ ಒಡೆಯರ್ ಅವರು ಇವತ್ತು ನಮ್ಮ ಅತಿಥಿಯಾಗಿದ್ದಾರೆ. ಯದುವೀರ್ ಅವರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಿಮ್ಮನ್ನ ನಮ್ಮ ಜನಕ್ಕೆ ಏನಂತ ಪರಿಚಯ ಮಾಡೋದು? ಮೈಸೂರು ಮಹಾರಾಜರು ಅಂತ ಹೇಳೋದಾ, ಅಥವಾ ಸಂಸದರಾಗಿ ಮುಂದಿನ ರಾಜಕೀಯ ಭವಿಷ್ಯದ ಕನಸು ನೋಡ್ತಾ ಇರೋ ಬಿಜೆಪಿಯ ಅಭ್ಯರ್ಥಿ ಅಂತ ಪರಿಚಯ ಮಾಡೋದಾ? ಬಿಜೆಪಿ ಅಭ್ಯರ್ಥಿ ಹತ್ರ ಪರಿಚಯ ಮಾಡಿದ್ರೆ ಉತ್ತಮ. ನಮ್ಮ ಅಫ್ಕೋರ್ಸ್ ಅರಮನೆಯ ಒಂದು ಪಾರಂಪರೆ ಇದೆ, ಅದು ಪ್ಯಾರಲಲ್ ಆಗಿ ನಡೀತಾ ಹೋಗ್ತಾ ಇದೆ. ಬಟ್ ಇವತ್ತು ತಮ್ಮ ವೈಯಕ್ತಿಕವಾದ ವೃತ್ತಿ ಜೀವನದಲ್ಲಿ ಸದ್ಯಕ್ಕೆ ಒಬ್ಬ ಅಭ್ಯರ್ಥಿಯಾಗಿ ನಾನು ಕೆಲಸ ಮಾಡ್ತಾರೆ. ರಾಜಕೀಯ ಅಂದರೆ ಒಂದು ಚೂರು ದೂರನೇ ಇದ್ರಿ, ಹೆಂಗೆ ಇದು ಶಿಫ್ಟ್ ಹೇಗೆ ರಾಜಕೀಯ? ವೈಯಕ್ತಿಕ ಜೀವನದಲ್ಲಿ ದೂರ ಇದ್ದರೆ ಅದು ಉತ್ತಮ ಅಂತ ನನ್ನ ಅಭಿಪ್ರಾಯ. ಬಟ್ ರಾಜಕೀಯಕ್ಕೆ ಪ್ರವೇಶಕ್ಕೆ ಬಂದರೆ ಅದು ಜನಸಾಮಾನ್ಯರ ಎಲ್ಲ ಸಮಸ್ಯೆಗಳಲ್ಲಿ ನಾವು ಅದು ಹೇಗೆ ಪರಿಹರಿಸ್ಬೋದು ಅಂತ ನಮ್ಮ ಆ ಉದ್ದೇಶದಿಂದ ಕೆಲಸ ಮಾಡ್ತೀವಿ. ಇದು ಕಳೆದ ಒಂದು ವರ್ಷದಿಂದ ಇಂಥ ಒಂದು ಭಾವನೆ ಇತ್ತು ನನ್ನಲ್ಲಿ. ಕಾರಣ ಅಂದರೆ ನಾನು ಸಮಾಜದ ಅನೇಕ ಸೇವಾ ಕೆಲಸಗಳಲ್ಲಿ ಇದ್ದೆ. ಈ ಸೈಬರ್ ಭದ್ರತೆಯ ಆ ಪ್ರೋಗ್ರಾಮಲ್ಲೂ ಅಂದರೆ ನಮ್ಮ NGO ಮೂಲಕ ಮೈಸೂರನ್ನು ಸೈಬರ್ ಭದ್ರತೆಯ ಕೇಂದ್ರ ಮಾಡೋದಕ್ಕೆ ಕೆಲಸವನ್ನು ಮಾಡ್ತಾಯಿದ್ವಿ. ಅದರ ಜೊತೆಗೆ ಅನೇಕ ಶಾಲೆ ಪ್ರೋಗ್ರಾಮ್ಗಳಲ್ಲಿ ಟೀಚ್ ವಿತ್ ಮಹಾರಾಜ ಅಂತ ಒಂದು ಪ್ರೋಗ್ರಾಮ್ ಇತ್ತು. ಎಲ್ಲನೂ ಮಾಡ್ತಾ ಬರ್ತಾಯಿದ್ವಿ. ಆದರೆ ಅದು ದೊಡ್ಡ ಮಟ್ಟದಲ್ಲಿ ಇನ್ನೂ ಒಂದು ದೊಡ್ಡ ಪ್ರಭಾವ ಇರಬೇಕು ಅಂತ ನನ್ನ ಆಸೆ. ಅದರ ಜೊತೆಗೆ ನಿಜವಾದ ಬದಲಾವಣೆ ಬರೋದು ಬರೀ ನೀತಿ ನಿಯಮದ ಬದಲಾವಣೆ ಒಂದಿಗೆ. ಸೊ ಅದು ಬರೀ ಅಧಿಕಾರ ಇದ್ದರೆ ನಾವು ಮಾಡ್ಬೋದು. ಎಲ್ರಿಗೂ ರಾಜನಾಗುವ ಆಸೆ, ರಾಜರಿಗೆ ಸಂಸದರಾಗುವ ಆಸೆ ಅಂತ. ಸೊ ಇವಾಗ ಎಲ್ಲರೂ ಸಂವಿಧಾನದ ಮುಂದೆ, ಕಾನೂನು ಮುಂದೆ ಅದು ಯಾವುದೇ ರೀತಿಯ ಒಂದು ವ್ಯತ್ಯಾಸ ಇಲ್ಲ. ರಾಜರು ರಾಣಿ ಅಂಥ ಪದವಿಗಳು ಏನೂ ಇಲ್ಲವೇ ಇಲ್ಲ. ಅದೆಲ್ಲ ಆಗಿನ ಕಾಲದಲ್ಲೇ ನಾವು ವಿಸರ್ಜನೆ ಮಾಡಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ನಮ್ಮ ಸಂಪೂರ್ಣವಾದ ಬೆಂಬಲವನ್ನು ಕೊಟ್ಟಿದ್ದೀವಿ. ಸೊ ನೀವು ಮಂತ್ರಿ ಆಗಿದ್ರಿ ಅಂತ ಇಟ್ಸ್ ನಾಟ್ ಎ ಡಿಮೋಷನ್ ಆರ್ ಎನಿಥಿಂಗ್ ಎಲ್ಸ್. ಇನ್ನು ಆ ದೃಷ್ಟಿಕೋನದಲ್ಲಿ ಅದು ನೋಡೋದಿಲ್ಲ. ಜನರ ಸೇವೆ ಮಾಡುವಂಥದ್ದು ಇದು ಒಂದು ಒಳ್ಳೆಯ ಪದವಿ ಮತ್ತು ಒಂದು ಈಗಿನ ವ್ಯವಸ್ಥೆಗಾಗಿ ನಾವು ಬೆಂಬಲ ನೀಡುವಂಥದ್ದು ಒಂದು ಒಳ್ಳೆಯ ದಾರಿ ಅಂತ ನನ್ನ ಅಭಿಪ್ರಾಯ. ನೀವು ಇಂಟ್ರೋವರ್ಟಾ? ಸ್ವಲ್ಪ ಇಂಟ್ರೋವರ್ಟ್ ಇದ್ದೀರಿ. ಪಾಲಿಟಿಕ್ಸ್ ಇಸ್ ಆಲ್ ಅಬೌಟ್ ಇಲ್ಲ. ನನ್ನ ಒಂದು 2-3 ಶಬ್ದದಲ್ಲಿ ನಾವು ಆದಷ್ಟು ಹೇಳ್ಬೋದು ಅಂದರೆ ಅದೇ ಮಾಡೋದು ಸೂಕ್ತ ಅಂತ ಹೇಳ್ಬೋದು. ಮಾತಿಗೆ ಮತ್ತು ನಮ್ಮ ಇವತ್ತಿನ ವ್ಯವಸ್ಥೆಗೆ ವಾದ ಮಾಡೋದು, ಸಂವಾದ ಮಾಡೋದು ಇದೆಲ್ಲ ಮುಖ್ಯ. ಅದಕ್ಕೆ ತಕ್ಕಂತೆ ಏನೇನು ಮಾಡಬೇಕು ಮಾಡ್ತೀವಿ. ಆದರೆ ನಿಜವಾದ ಬೆಲೆ ಇರೋದು ನಮ್ಮ ಕೆಲಸದಲ್ಲಿ. ಆ ಕೆಲಸದ ಸಾಕ್ಷಿಯಾಗಲಿ ಅಂತ ನನ್ನ ಉದ್ದೇಶ. ಇಂಡಿಯನ್ ಪಾಲಿಟಿಕ್ಸ್ ಅಥವಾ ಕರ್ನಾಟಕದ ಪಾಲಿಟಿಕ್ಸ್ನ ಹೇಗೆ ನೋಡ್ತೀರಿ ಯದುವೀರ್ ಅವರು? ಏನನ್ಸುತ್ತೆ ಇಂಡಿಯನ್ ಪಾಲಿಟಿಕ್ಸ್ ಬಗ್ಗೆ? ಅದು ನನ್ನ ಒಂದು ದೃಷ್ಟಿಕೋನದಲ್ಲಿ ನೀವೆಲ್ಲ ಸೂಕ್ತವಾಗಿ ಹೇಳಿದ್ದೀರಾ. ಇದು ಟೀಕೆಗಳು ಮತ್ತು ದ್ವೇಷ ರಾಜಕಾರಣಿ ಎಲ್ಲ ನಡೆಯುತ್ತೆ. ಬಟ್ ಆ ಪ್ಯಾರಲಲ್ಲೂ ಕೂಡ ನಮ್ಮ ಪ್ರಧಾನಮಂತ್ರಿ ನೆಟ್ಟಿರುವ ಈ ದೃಷ್ಟಿ ವಿಕಸಿತ ಭಾರತ 2047 ಅದು ಭಾಳ ಶ್ಲಾಘನೀಯದು. ನಮ್ಮ ಮೈಸೂರು ಸಂಸ್ಥಾನದಲ್ಲಿ ಯಾವಾಗಲೂ ಹೇಳ್ತೀವಿ, ಅವರು ಇವತ್ತು ನಾಳೆಗೋಸ್ಕರ ಅಲ್ಲ, 5 ವರ್ಷದ ಪ್ಲ್ಯಾನ್ ಅಲ್ಲ, 100 ವರ್ಷದ ಕಾಲ ನಮ್ಮ ಎಲ್ಲ ಸಂಸ್ಥೆಗಳು ಅಂದರೆ ಅಂದಿನ ಅರಸರು ಸ್ಥಾಪಿಸಿರುವ ಸಂಸ್ಥೆಗಳು 100 ವರ್ಷ ಕಾಲ ಸಮಾಜಕ್ಕೆ ಸೇವೆ ನೀಡುವಂಥದ್ದು ಸಂಸ್ಥೆಗಳು. ಅದೇ ರೀತಿ ಇವತ್ತಿನ ಕೇಂದ್ರ ಸರ್ಕಾರದಲ್ಲಿ ಅದರ ಪ್ರತಿಧ್ವನಿ ಕೇಳಿ ಬರ್ತಾ ಇದೆ. 2047ಗೋಸ್ಕರ ನಾವು ಕೆಲಸ ಮಾಡ್ತಾಯಿದ್ದೀವಿ. ನಾವು ಬಹುಶಃ ನಾವು ಇರ್ತಿರ್ವೋ ಇಲ್ವೋ ಆ ಕಾಲಕ್ಕೆ, ಬಟ್ ವಿ ಆರ್ ಬಿಲ್ಡಿಂಗ್ ಫಾರ್ ಟುಮಾರೋಸ್ ಜನ್ರೇಷನ್. ಮುಂಬರುವ ಪೀಳಿಗೆಗೆ ನಾವು ಒಂದು ಒಳ್ಳೆ ಶ್ರೇಷ್ಠ ಭಾರತ ನಿರ್ಮಾಣ ಮಾಡ್ತಾಯಿದ್ದೀವಿ. ಅದು ಭಾಳ ಶ್ಲಾಘನೀಯದು ಮತ್ತು ಒಂದು ಒಳ್ಳೆಯ ಆದೇಶ. ನನ್ನ ಮುಂದಿನ ಪ್ರಶ್ನೆ ಅದೇ ಆಗಿತ್ತು, ವೈ ಬಿಜೆಪಿ ಅನ್ನೋ ಪ್ರಶ್ನೆ ಆಗಿತ್ತು. ಬಟ್ ಅದಕ್ಕೆ ಬಹುಶಃ ನೀವು ಉತ್ತರ ಕೊಟ್ಟಿದ್ದೀರಿ. ಯಾಕಂದರೆ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರು ಬಿಜೆಪಿಯಲ್ಲೂ ಹೋಗಿದ್ರು, ಮತ್ತು ಆದರೆ ಕಾಂಗ್ರೆಸ್ನಲ್ಲೇ ಹೆಚ್ಚು ಉಳ್ಕೊಂಡ್ರು.
ಸೊ BJP ಕಡೆ ಐ ಥಿಂಕ್ ಮೋದಿಯವರ ಇನ್ಫ್ಲೂಯೆನ್ಸ್ ನಿಮ್ಮ ಮೇಲೆ ಹೆಚ್ಚಾಗಿದೆ ಅನ್ಸುತ್ತೆ. 100% ಅವರ ಪ್ರಭಾವ ಭಾಳ ದೊಡ್ಡದು. ಬಿಕಾಸ್ ಕೇಂದ್ರ ನಾಯಕರಲ್ಲಿ ಮತ್ತು ಇಡೀ ದೇಶದ ಒಂದು ಇತಿಹಾಸದಲ್ಲಿ ಹಿ ಸ್ಟ್ಯಾಂಡ್ಸ್ ಔಟ್ ಆಸ್ ಅ ಲೀಡರ್. ಅವರ ನಾಯಕತ್ವದಲ್ಲಿ ಎಷ್ಟೊಂದು ಸಾಧನೆಗಳನ್ನು, ಎಷ್ಟೊಂದು ಮೈಲಿಗಳನ್ನು ಸಾಧಿಸಿದ್ದಾರೆ ಮತ್ತು ದೇಶದ ಪ್ರಗತಿಗಾಗಿ ಎಷ್ಟೊಂದು ಕೆಲಸವನ್ನು ಮಾಡಿದ್ದಾರೆ. ಪಾಲಿಟಿಕ್ಸ್ ಯಾವಾಗಲೂ ಹೈವೇ ಆಗಿರೋದಿಲ್ಲ, ಅದರಲ್ಲಿ ಸಬ್ವೇಸ್ ಬಹಳಷ್ಟಿರುತ್ತೆ, ಪ್ರಚಾರದ ಟ್ಯಾಕ್ಟಿಕ್ಸ್ ಬಹಳ ಇರುತ್ತೆ, ಎಲ್ಲವೂ ಒಂದೇ ದೃಷ್ಟಿಕೋನದಲ್ಲಿ ವರ್ಕ್ ಆಗೋದಿಲ್ಲ. ಸೊ ಪಾಲಿಟಿಕ್ಸ್ನ ನೀವು ದೂರದಲ್ಲಿ ನಿಂತು ಇಷ್ಟು ದಿನ ನೋಡ್ತಾ ಇದ್ರಿ, ಇವಾಗ ಅದ್ರ ಒಳಗಡೆ ಎಂಟ್ರ್ ಆಗಿದ್ದೀರಾ, ವ್ಯತ್ಯಾಸ ಅನ್ನಿಸ್ತಿದೆಯಾ ನಿಮಗೆ? ಇಲ್ಲ, ನನಗೇನು ವ್ಯತ್ಯಾಸ ಅನಿಸ್ತಾ ಇಲ್ಲ. ನನ್ನ ತತ್ವಗಳು, ನನ್ನ ಮೂಲ ಆದೇಶಗಳು ಹೇಗಿದೆ ಅದು ಯಾವಾಗಲೂ ಇದ್ದೇ ಇರುತ್ತೆ. ನನ್ನ ನಂಬಿಕೆಗಳು ಯಾವಾಗಲೂ ಇದ್ದೇ ಇರುತ್ತೆ. ಅದಕ್ಕೆ ನಾನು ತಕ್ಕಂತೆ ಟ್ರೂ ಆಗಿದ್ದರೆ ಐ ಡೋಂಟ್ ಸಿ ಎನಿ ಚಾಲೆಂಜಸ್ ಇನ್ ದಟ್ ಮ್ಯಾಟರ್. ಇಷ್ಟು ವರ್ಷದ ಯದುವೀರ್ ಅವರ ಜೀವನದಲ್ಲಿ ನಾವು ನೋಡಿದಾಗ ಯಾರೂ ತೇಜೋವಧೆ ಮಾಡೋ ಪ್ರಯತ್ನ ಆಗಲಿ ಅಥವಾ ಬೇರೆ ಏನೋ ಹೇಳಿಕೆ ಕೊಡೋದಾಗಲಿ, ಬಟ್ ಪಾಲಿಟಿಕ್ಸ್ನಲ್ಲಿ ಎಲ್ಲವೂ ಫೇರ್. ಪಾಲಿಟಿಕ್ಸಿಗೆ ಬಂದಾಗ ಎದುರಾಳಿನ ಎದುರಿಸಬೇಕು ಅನ್ನೋದಷ್ಟೇ ಎಲ್ಲ ಸಹಜ. ನಾನು ಸ್ವೀಕರಿಸ್ತೀನಿ. ರೆಡಿ ಫಾರ್ ಇಟ್ ಅಂದ್ರೆ ನಾನು ಸಿದ್ಧ ಆಗಿಲ್ಲದೆ ಇದ್ರೆ ಇಲ್ಲಿಗೆ ಬರ್ತಾ ಇರಲಿಲ್ಲ ನಾನು. ಸೊ BJPಯಿಂದ ಈಗ ಕೆಲಸ ಶುರು ಮಾಡಿ ನಿಮ್ಮ ಮನಸ್ಸಿನಲ್ಲಿ ಸಂಸದರಾಗಿ ಮುಂದೊಂದು ದಿನ ಆಯ್ಕೆಯಾದರೆ ಏನು ಕನಸುಗಳನ್ನ ಕಟ್ಕೊಂಡಿದ್ದೀರಾ ನೀವು? ನನಗೆ ಮೈಸೂರು ಕೊಡಗು ವಿಷಯಕ್ಕೆ ಬರೋದು, ನನಗೆ ಸಂಪೂರ್ಣವಾಗಿ ಅಭಿವೃದ್ಧಿಯ ರಾಜಕಾರಣದಲ್ಲೇ ನಾನು ಭಾಗಿಯಾಗಬೇಕು ಅಂತ ನನ್ನ ಆಸೆ. ಮೈಸೂರು ಕೊಡಗು ಕ್ಷೇತ್ರ, 2 ಕ್ಷೇತ್ರನೂ ಕೂಡ ನಮ್ಮ ಬ್ಯಾಕ್ ಬೋನ್ ಇರೋದು ನಮ್ಮ ಕೃಷಿ. ಅದಕ್ಕಾಗಿ ನಾವು ಆದಷ್ಟು ಪ್ರೋತ್ಸಾಹವನ್ನು ಕೊಡಬೇಕಾಗಿದೆ. 2 ಕ್ಷೇತ್ರದಲ್ಲೂ ಅನೇಕ ಒಂದು ಕ್ರಾಪ್ಸ್ಗಳನ್ನು ಗ್ರೋ ಮಾಡ್ತಾರೆ. ಮೈಸೂರಲ್ಲಿ ಎಲ್ಲರಿಗೂ ಗೊತ್ತಿದೆ, ಇದು ರಾಗಿ, ರೈಸು, ಕಾಟನು ಅನೇಕ, ಮತ್ತು ಕೂರ್ಗ್ ಆಫ್ ಕೋರ್ಸ್ ಎಲ್ಲರಿಗೂ ಗೊತ್ತಿದೆ, ಕಾಫಿ ಮತ್ತು ಪೆಪ್ಪರು ಹಾಗೂ ಆರೆಂಜು ಎಲ್ಲ ಬೆಳೀತಾರೆ. ಇದಕ್ಕೆ ಹೇಗೆ ನಾವು ಒಂದು ಬ್ಯಾಕ್ ಬೋನ್ ಆಗಿ ಅವ್ರಿಗೆ ಒಂದು ಬ್ಯಾಕ್ ಬೋನ್ ಆಗ್ಬೋದು ಅಂತ ತಜ್ಞರೊಂದಿಗೆ ಅವರ ಸಲಹೆಯೊಂದಿಗೆ ಮುಂದುವರಿತೀವಿ. ಮತ್ತು ನಮ್ಮ ಅಭಿಪ್ರಾಯದಲ್ಲೂ ಹೇಗೆ ಇದು ಒಂದು ಇನ್ನೂ ಹೆಚ್ಚಾಗಿ ಇದರ ಒಂದು ಅಭಿವೃದ್ಧಿ ಮಾಡ್ಬೋದು ಅಂತ ನಾವು ನೋಡ್ತೀವಿ. ಅದ್ರ ಜೊತೆಗೆ 2 ಕ್ಷೇತ್ರನೂ ಕೂಡ ಪ್ರವಾಸೋದ್ಯಮದ ಮೇಲೆ ಅವಲಂಬಿಸ್ತದೆ. ಸೊ ಅದಕ್ಕೂ ಕೂಡ ನಾವು ಭಾಳಷ್ಟು ಕೆಲಸ ಮಾಡಬೇಕಾಗಿದೆ. ಭಾಳ ದೊಡ್ಡ ಅವಕಾಶ ಇದೆ. ಯಾಕಂದರೆ ಮೈಸೂರು ಇಸ್ ಅ ಕಾಂಡುವಿಟ್ ಅಂತ. ಇಲ್ಲಿಂದಾನೇ ನಾವು ಬೇರೆ ಬೇರೆ ಪ್ರವಾಸೋದ್ಯಮ ಸ್ಥಳಕ್ಕೆ ಹೋಗ್ತೀವಿ. ಕೂರ್ಗ್ ಇರ್ಬೋದು, ಬಂಡೀಪುರ ನಾಗರಹೊಳೆ ಇರ್ಬೋದು, MM ಹಿಲ್ಸ್ ಇರ್ಬೋದು, BR ಹಿಲ್ಸ್ ಇರ್ಬೋದು, ಮತ್ತು ದಕ್ಷಿಣದಲ್ಲಿರುವ ಎಲ್ಲ ಹಿಲ್ ಸ್ಟೇಷನ್ಸು ಇರ್ಬೋದು. ಸೊ ಆ ಒಂದು ಭಾಳ ದೊಡ್ಡ ಅವಕಾಶ ಇರೋದ್ರಿಂದ ಮೈಸೂರಿನ ಅಭಿವೃದ್ಧಿ ಆ ಪ್ರವಾಸೋದ್ಯಮ ಒಂದು ಕಾಳಜಿ ಇಟ್ಕೊಂಡು ಮಾಡಬೇಕಾಗಿದೆ. ಸೊ ಐ ಥಿಂಕ್ ಆ ಒಂದು ಆರ್ಗ್ಯಾನಿಕ್ ಆಗಿ ಡೆವಲಪ್ಮೆಂಟ್ ಮಾಡಬೇಕಾಗಿದೆ. ಇಲ್ಲಿಗೆ ಬೇಕಾಗಿರೋ ಅಭಿವೃದ್ಧಿ ತರಬೇಕಾಗಿದೆ. ಪಾಲಿಟಿಕ್ಸ್ನಲ್ಲಿ ತುಂಬ ಸಲ ಏನಾಗುತ್ತೆ, ಅಭಿವೃದ್ಧಿ ಒಂದೇ ವರ್ಕ್ ಆಗೋದಿಲ್ಲ. ಬಹಳಷ್ಟು ರಾಜಕಾರಣಿಗಳ ಜೀವನದಲ್ಲಿ ಅದು ನಾವು ನೋಡಿದ್ದೀವಿ. ಕೆಲವೊಂದು ಒಳ ಅರ್ಥಗಳನ್ನು, ಒಳ ಸುಳಿಗಳನ್ನು ತಿಳ್ಕೋಬೇಕಾಗತ್ತೆ. ಒಂದು ಅದಕ್ಕೆ ಅನುಭವ ಇರಬೇಕು ಅಥವಾ ಗುರುವಿನ ಶ್ರೀರಕ್ಷೆ ಇರಬೇಕು. ಯದುವೀರರು 1 ವರ್ಷದಿಂದ ರಾಜಕೀಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಒಂದು ಹೊಸ ಅನುಭವ ಜೊತೆಗೆ ಗುರು ಅಂತ ಯಾರು ಸದ್ಯಕ್ಕಿಲ್ಲ. ಹೌ ಇಸ್ ಗೋನ್ ಟು ವರ್ಕ್? ನಾವು ನೋಡಿರೋದು ಸ್ಫೂರ್ತಿ ಅಂದರೆ ನಮ್ಮ ಪ್ರಧಾನಮಂತ್ರಿಯವರು ಮತ್ತು ಹಲವಾರು ಕೇಂದ್ರ ನಾಯಕರು, ಮತ್ತು ಅಥವಾ ನಮಗೆ ಏನಾದರೂ ಸಲಹೆ ಬೇಕಾದರೆ ನಮ್ಮ ಸ್ಥಳೀಯ ನಾಯಕರು ಎಲ್ಲರೂ ಸುತ್ತ ಇದ್ದಾರೆ. ಅವರು ಆಗಲೇ ಎಷ್ಟೋ ಅನುಭವ ಇದೆ. ಮೈಸೂರಿನ ಸ್ಥಳೀಯ ನಾಯಕರಲ್ಲಿ ಎಷ್ಟೋ ಅನುಭವ ಇದೆ, ಭಾಳ ತೂಕ ಅನುಭವ ಅವ್ರದ್ದು ಕೂಡ. ಅವರೆಲ್ಲ ಮೇಲೂ ಐ ಲೀನ್ ಆನ್ ದೆಮ್ ಟು ಔಟ್ಕಮ್ಗೋಸ್ಕರ ಯಾವ ರೀತಿ ನಾನು ತೀರ್ಮಾನ ಮಾಡಬೇಕು ಅಂತ ಅವ್ರ ಮೇಲೆ ಲೀನ್ ಮಾಡ್ತೀನಿ. ನಾವು ಹೊಸ ಕೆಲಸಕ್ಕೆ ಶುರು ಮಾಡಿದಂಥ ಎಲ್ಲನೂ ಗೊತ್ತೇನೆ ನಾವು ಮುಂದೆ ಹೋಗಲ್ಲ. ಕೆಲವು ಕೌಶಲ್ಯಗಳನ್ನು ನಾವು ಅಭಿವೃದ್ಧಿ ಮಾಡಬೇಕಾಗಿದೆ ನಮ್ಮದೇನೆ, ಅದನ್ನ ನಾವು ಮಾಡ್ಕೊಂಡು ಮುಂದುವರಿತೀವಿ. ಮೈಸೂರು ಪ್ರಾಂತ್ಯದಲ್ಲಿ, ಹಳೆ ಮೈಸೂರು ಭಾಗದಲ್ಲಿ ಒಡೆಯರ ಮನೆತನ ಅಂದರೆ ಅದೊಂದು ಅಭಿಮಾನ ಯಾವತ್ತಿಗೂ ಇದ್ದೇ ಇರುತ್ತೆ. ಯಾಕೆಂದರೆ ಅವರು ಮಾಡಿರುವ ಅದ್ಭುತ ಕೊಡುಗೆಗಳು, ನೀಡಿರುವ ಅದ್ಭುತ ಕೊಡುಗೆಗಳು, ಅಭಿವೃದ್ಧಿ ಕಾರ್ಯಗಳು, ನೀರಾವರಿ ವ್ಯವಸ್ಥೆಗಳು ಎಲ್ಲನೂ ಅದು ಓಟಾಗಿ ಕನ್ವರ್ಟ್ ಆಗುತ್ತಾ ಯದುವೀರ್ ಅವರ ಪಾಲಿಗೆ? ನನ್ನ ಸಂಪೂರ್ಣವಾದ ವಿಶ್ವಾಸ ಇದೆ. ಜನರ ಜೊತೆ ಮತ್ತು ಮೈಸೂರು ಅರಸರಿಗೆ ಒಂದು ಭಾವನಾತ್ಮಕ ಸಂಬಂಧ. ಮತ್ತು ಇದು ಒಂದೇ ಅಲ್ಲ, ನಾನು ಪ್ರತಿ ಒಂದು ಈ ಕ್ಯಾಂಪೇನಲ್ಲಿ ಹೋಗ್ತಾನು ಹೇಳಿದ್ದೀನಿ, ಮೈಸೂರು ಅರಸರ ಪ್ರತಿಧ್ವನಿ ಕೇಂದ್ರ ಸರ್ಕಾರದಿಂದ ಕೇಳಿ ಬರ್ತಾ ಇದೆ. ನಾವೆಲ್ಲರೂ ಅಂದರೆ ಈ ಎಲ್ಲ ಹಳೆ ಮೈಸೂರು ಕ್ಷೇತ್ರ ಜೊತೆಗೆ ಆ ಸುವರ್ಣಯುಗ, ಮೈಸೂರಿನ ಸುವರ್ಣಯುಗನ ನಿರ್ಮಾಣ ಮಾಡಿದ್ದು. ಸೊ ಕೇಂದ್ರ ಸರ್ಕಾರನೂ ಕೂಡ ಇಡೀ ಸುವರ್ಣಯುಗ ದೇಶಕ್ಕೆ ಕೊಡುವಂಥ ಉದ್ದೇಶದಲ್ಲಿ ಮಾಡ್ತಾ ಇದ್ದಾರೆ. ಸೊ ನಾವೆಲ್ಲರೂ ಅದಕ್ಕೆ ಬೆಂಬಲಕ್ಕಾಗಿ ಈ NDAನ ನಾವು ಅಥವಾ ನಮ್ಮ BJP ಪಕ್ಷನ ನಾವು ಜಯಗೊಳಿಸಬೇಕು ಈ ಮುಂಬರುವ ಚುನಾವಣೆಯಲ್ಲಿ. ಮೈಸೂರು ಕೊಡಗು ಭಾಗದಲ್ಲಿ ಟಿಕೆಟ್ ವಿಷಯ ಬಂದಾಗ ಕಾಂಟ್ರವರ್ಸಿ ಆಗಿದ್ದು ಅಂತೂ ನಿಮಗೆ ಗೊತ್ತೇ ಇದೆ. ಪ್ರತಾಪ್ ಸಿಂಹ ಅವರು ಆರಂಭದಲ್ಲಿ ಅವರು ಕೂಡ ಹತಾಶರಾಗಿದ್ದರು ಮತ್ತು ಕೋಪ ಮಾಡ್ಕೊಂಡಿದ್ರು. ಆಗ ಒಂದು ರೀತಿ ಟೆಂಪ್ಲೆಟ್ಸ್ಗಳನ್ನು ಕಾಂಗ್ರೆಸ್ಗೆ ಕೊಡ್ತಿದ್ದಾರಾ ಅನ್ನೋ ರೀತಿ ಮಾತುಗಳನ್ನು ಆಡಿದರು. ಆದರೆ ಕೆಲವೊಂದು ವಿಷಯಗಳನ್ನು ಅವರು ಪ್ರಸ್ತಾಪ ಮಾಡಿದರು. AC ರೂಮಲ್ಲಿ ಕೂತಿರೋರು ಬೀದಿಗೆ ಬಂದು ಪ್ರಚಾರ ಮಾಡೋದಕ್ಕಾಗತ್ತಾ ಅಂತ. ಈಗ ನೀವು ಬಂದಿದ್ದೀರಿ, ಅದಾದ 1 ದಿನದಲ್ಲೇ 2 ದಿನದಲ್ಲೇ ನಾವು ನಿಮ್ಮನ್ನು ಪ್ರಚಾರಕ್ಕೆ ಇಳಿದಿದ್ದನ್ನು ನಾವು ನೋಡಿದ್ವಿ.
ಯಾವ ರೀತಿ ಅನ್ನಿಸ್ತಾ ಇದೆ, ಏನು ವ್ಯತ್ಯಾಸ ಅನ್ನಿಸ್ತಾ ಇದೆ? ಆ್ಯಂಡ್ ನನಗೇನು ಕಷ್ಟ ವ್ಯತ್ಯಾಸ ಅನ್ನಿಸ್ತಿದ್ಯಾ? ಅನಿಸ್ತಾ ಇಲ್ಲ, ಬಿಕಾಸ್ ನಾನು ಸ್ವಾಭಾವಿಕವಾಗಿ ಇದ್ದೀನಿ, ಅದರಲ್ಲಿ ಏನು ಬದಲಾವಣೆ ಇಲ್ಲ. ನಿಮ್ಮ ಬಹುಶಃ ಚುನಾವಣೆ ಟೈಮಲ್ಲಿ ಒಂದು ಸ್ವಲ್ಪ ಕ್ಯಾಮ್ರಾಗಳು ಜಾಸ್ತಿ ಆಗಿವೆ, ಅದಷ್ಟೇ ಇರೋದು ವ್ಯತ್ಯಾಸ. ನೀವೇನಾದರೂ ಒಂದು ವ್ಯತ್ಯಾಸ ಕೇಳ್ತೀರ ಅಂದರೆ ಕ್ಯಾಮ್ರಾ ಅಷ್ಟೇ. ಸೊ ಇನ್ನೂ ಒಂದು ಮಾತು ಹೇಳಿದರು ಪ್ರತಾಪ್ ಸಿಂಹ ಅವರು, ಕಾರ್ಯಕರ್ತರ ವಿಷಯಕ್ಕೆ ಬಂದಾಗ ಹೌ ಯು ಕನೆಕ್ಟ್ ವಿತ್ ನಾನು ಹೇಳಿದ್ದೀನಿ, ನಾವು ಇವಾಗ ಮತ್ತೆ ಅಲ್ಲಿನ ಕಾರ್ಯಕರ್ತರ ಜೊತೆ. ಆ್ಯಂಡ್ ಅವ್ರು ಇನ್ನೂ ಒಂದು ಮಾತು ಹೇಳಿದ್ರು, ಏನೋ ಜಗಳ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿರ್ತಾರೆ, ಬಿಡಿಸ್ಕೊಡಿ ಅಂತ ಹೇಳ್ತಾರೆ, ಹಂಗೆ ಬರಕ್ಕೆ ಸಾಧ್ಯನಾ ಅಂತ. ಒಬ್ಬ ಪ್ರತಿನಿಧಿ ಆಗಿ ಏನೇನು ಕೆಲಸ ನಮ್ಮ ಕೈಗೆ ಬರುತ್ತೆ ನಾವು ಅದು ಮಾಡೇ ಮಾಡ್ತೀವಿ. ನಮ್ಮ ಕಚೇರಿಗೆ ಏನೇನು ವಿಷಯಗಳು ಅಥವಾ ಸಮಸ್ಯೆಗಳನ್ನು ಮುಟ್ಟಿಸ್ತಾರೆ ಅದನ್ನ ಪರಿಹರಿಸುವಂಥ ಪ್ರಯತ್ನ ಮಾಡೇ ಮಾಡ್ತೀವಿ. ಇದು ನಾವು ಹೇಳೋ ರೀತಿ ಇದು ನಮ್ಮ ಏನು ವ್ಯವಸ್ಥೆ ಇದೆ ಪ್ರಜಾಪ್ರಭುತ್ವ, ಅದೆಲ್ಲ ವ್ಯವಸ್ಥೆಗೆ ಏನೇನು ಬೇಕಾಗಿದೆ ಅದೇ ರೀತಿ ನಾವು ಕೆಲಸ ಮಾಡಿದ್ವಿ. ಎಲೆಕ್ಷನ್ ಅನ್ನೋ ವಿಷಯಕ್ಕೆ ಬಂದಾಗ ಎಲ್ಲರನ್ನೂ ಒಟ್ಟಿಗೆ ತೊಗೊಂಡು ಹೋಗಬೇಕಾಗತ್ತೆ. ಈಗ ಪ್ರತಾಪ್ ಸಿಂಹ ಅವರು ಜೊತೆಗೆ ನಿಂತಿದ್ದೀನಿ ಅಂತ ಹೇಳಿದ್ದಾರೆ, ಪ್ರೆಸ್ ಮೀಟ್ನಲ್ಲೂ ಅವರು ಮಾತನಾಡಿದ್ದಾರೆ. ತಣ್ಣಗಾಗಿದ್ದಾರಾ, ಸಮಾಧಾನ ಆಗಿದ್ದಾರಾ? ನೀವು ಅವ್ರ ಜೊತೆ ಮಾತಾಡಿದ್ದೀರಾ? ಲೆಕ್ಕದಲ್ಲಿ ಅವ್ರಿಗೆ ನನಗೆ ನೇರವಾಗಿ ಏನು ಹೇಳ್ತಾರೆ ಅದೇ ನನ್ನ ಲೆಕ್ಕದಲ್ಲ ನಾನು ಇಟ್ಕೊಳ್ಳೋದು. ನಮಗೆ ಸೂಚನೆ ಬಂದಿದ್ದ ತಕ್ಷಣವೇ ನಾನೇ ಅಭ್ಯರ್ಥಿ ಅಂತ ಅವರು ಆ ಕ್ಷಣಕ್ಕೇ ಅವರು ನಮಗೆ ಕರೆ ಮಾಡಿ ನಮ್ಗೆ ಎಲ್ಲ ರೀತಿಯ ಸಹಕಾರ ಇದೆ ಅಂತ ಹೇಳಿದ್ರು. ನನಗೆ ವಿಶ್ವಾಸ ಇದೆ ಅವ್ರು ಮಾಡ್ತಾರೆ. ಬಿಜೆಪಿಯಿಂದ ಅಪ್ರೋಚ್ ಮಾಡಿದ್ಯಾರ ಅಥವಾ ನೀವೇ ನಿಮ್ಮ ಇಷ್ಟ ವ್ಯಕ್ತಪಡಿಸ್ಕೊಂಡಿದ್ರಾ ಅಥವಾ ಬಿಜೆಪಿಯಿಂದ? ನನ್ನ ಇಷ್ಟ ವ್ಯಕ್ತಪಡಿಸಿ ಮತ್ತು ಅಲ್ಲಿಂದನೂ ಕೂಡ ಒಂದು ಪ್ರೋಸೆಸ್ ಇದೆ. ಸೊ ಕಾಂಗ್ರೆಸ್ ನಿಮ್ಮನ್ನು ಯಾವತ್ತೂ ಕಾಂಟ್ಯಾಕ್ಟ್ ಮಾಡಲಿಲ್ವಾ? ಅಂದರೆ ನಮ್ಮ ಪಕ್ಷದಿಂದಾನೇ ಬನ್ನಿ, ನಾವೇ ಟಿಕೆಟ್ ಕೊಡ್ತೀವಿ ಅಂತ, ನಿಮ್ಮ ಹೆಸರು ಬಿಜೆಪಿಯಿಂದ ಕೇಳಿ ಬರ್ತಾ ಇರೋವಾಗ? ಅದಂಥದ್ದು ಏನೂ ಇಲ್ಲ. ನಾವು ಎಲ್ಲ ಪಕ್ಷದ ಜೊತೆಗೆ ಸಂಪರ್ಕ ಇದ್ದೀವಿ. ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಿರೋದು ಅರಮನೆ ವತಿಯಿಂದ ಅದು ನಡೀತಾ ಇರುತ್ತೆ ಸದಾಕಾಲ. ನಾನು ಇದು ನಮ್ಮ BJP ಪಕ್ಷ ಯಾಕೆ ಆಯ್ಕೆ ಮಾಡಿದೆ ಅಂದರೆ ಇದು ನನ್ನ ಸಿದ್ಧಾಂತಕ್ಕೆ, ನನ್ನ ನಂಬಿಕೆಗೆ, ನನ್ನ ಒಂದು ಯಾವ ದೃಷ್ಟಿ ಇದೆ ಈ ದೇಶದ ಅಭಿವೃದ್ಧಿಗಾಗಿ ಅದರಲ್ಲಿ ಒಂದು ಹೊಂದಾಣಿಕೆ ಇದೆ. ಮೈಸೂರು ಮತ್ತು ಕೊಡಗು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕೂಡ ಹಠಕ್ಕೆ ಬಿದ್ದಿದೆ. ಯಾಕೆಂದರೆ ಸಿದ್ದರಾಮಯ್ಯ ಅವರ ಕ್ಷೇತ್ರ ಇದು, ಸಿದ್ದರಾಮಯ್ಯ ಅವರ ಹುಟ್ಟೂರು, ಅಲ್ಲಿ ಗೆದ್ಕೋಬೇಕು ಅಂತ ಟಫ್ ಫೈಟ್ ಇರುತ್ತೆ ಅಂತ ಅನ್ನಿಸ್ತಾ ಇದೆ. ಇದನ್ನು ಹೆಂಗೆ ನೋಡ್ತೀರಿ? ಅವ್ರು ಯಾವುದೇ ಅಭಿವೃದ್ಧಿ ಅವರು ಆಯ್ಕೆ ಮಾಡಿದ್ರೂ ಕೂಡ ಅವ್ರನ್ನ ಸ್ವಾಗತಿಸ್ತೀವಿ. ಚುನಾವಣೆಯಲ್ಲಿ ಗೆದ್ದು ಬಂದಿದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ. ಬಟ್ ನಾವು ನಮ್ಮ ಕೆಲಸ ಮಾಡ್ಕೋತೀವಿ. ಅವರು ತಮ್ಮ ಅಭ್ಯರ್ಥಿಯನ್ನು ಯಾವಾಗ ಆಯ್ಕೆ ಮಾಡ್ತಾರೋ ಅವ್ರನ್ನ ಸ್ವಾಗತ ಮಾಡ್ತೀವಿ ಮತ್ತು ತಮ್ಮ ಸಾಮರ್ಥ್ಯ ಮೇಲೆ ನಾವು ಈ ಚುನಾವಣೆಯನ್ನು ಗೆಲ್ತೀವಿ. ರಾಜರಾಗಿ ಅಥವಾ ರಾಜಮನೆತನದ ಪ್ರತಿನಿಧಿಯಾಗಿ ನಿಮ್ಮನ್ನು ನೋಡೋದು ಬೇರೆ, ಅಥವಾ ಯಾವುದೇ ವ್ಯಕ್ತಿಯನ್ನು ನೋಡೋದು ಬೇರೆ. ಆದರೆ ರಾಜಕೀಯ ಅಂತ ಬಂದಾಗ ಜನರ ನಿರೀಕ್ಷೆ ತುಂಬ ದೊಡ್ಡದಾಗ್ಬಿಡುತ್ತೆ. ಸೊ ಮುಂದಿನ ಭವಿಷ್ಯ ಸ್ವಲ್ಪ ಟಫ್ ಇರುತ್ತೆ ಅಂತ ಅನ್ನಿಸ್ತಾ ಇದೆಯಾ? ಯಾಕೆಂದರೆ ನಿರೀಕ್ಷೆಗಳು ಬೆಟ್ಟದಷ್ಟಿರುತ್ತೆ. ನಂಗೆ ಗೊತ್ತಿದೆ, ಇದು ನನ್ನ ತತ್ವ ಇರೋದು ನನ್ನ ತತ್ವ ಅಲ್ಲ, ಇದು ಕರ್ನಾಟಕದ ತತ್ವ ಅಂತ ಹೇಳ್ಬೋದು. ಯಾಕಂದರೆ ಈ ನೆಲದಲ್ಲೇ ಹುಟ್ಟಿರುವ ಬೋಧನೆ ಕಾಯಕವೇ ಕೈಲಾಸ ಅಂತ, ವರ್ಕ್ ಈಸ್ ವರ್ಷಿಪ್ ಅಂತ ಆ ಬೋಧನೆಗಳನ್ನು ನಾವೆಲ್ಲರೂ ಒಂದು ಚಿಕ್ಕ ವಯಸ್ಸಿಂದಾನೇ ಕೇಳಿ ಬಂದಿದ್ದೀವಿ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿಕೊಂಡು ಮುಂದುವರಿತೀವಿ. BJPಯ ಐಡಿಯಾಲಜಿ ಹಿಂದೂಯಿಸಮ್ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ. ಆ್ಯಂಡ್ ಕೆಲವೊಂದು ಸಲ ಅದು ಆ್ಯಂಟಿ ಮುಸ್ಲಿಮ್ ಅಂತಲೂ ಪ್ರೊಜೆಕ್ಟ್ ಆಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ಕೆಲವೊಂದು ಘಟನೆಗಳು ಅದಕ್ಕೆ ಸಾಕ್ಷಿಯಾಗುತ್ತವೆ. ಮೈಸೂರಿನ ಮಹಾರಾಜರ ಇಡೀ ಇತಿಹಾಸ ನೋಡೋದಂದರೆ ಒಂದು ಭಾವೈಕ್ಯತೆಯನ್ನು ತೆಗೆದುಕೊಂಡು ಹೋಗಬೇಕಾಗಿದೆ. ಜೊತೆಗೆ ನೀವೀಗ BJP ಸೇರ್ಪಡೆ ಆಗ್ತಾ ಇದ್ದೀರಾ. BJPಯ ಐಡಿಯಾಲಜಿ ಮತ್ತು ನಿಮ್ಮ ಪರಂಪರೆ ಹೆಂಗೆ ತೊಗೊಂಡು ಹೋಗ್ತೀರಾ? ಎರಡನ್ನೂ ಬ್ಯಾಲೆನ್ಸ್ ಹೆಂಗೆ ಮಾಡ್ತೀರಿ ನೀವು? ಇನ್ನು ಅರಮನೆಗೆ ಅದೇನು ಹೊಸದಲ್ಲ. ನಮ್ಮ ತಾತನವರು VHPನ ಫೌಂಡಿಂಗ್ ಪ್ರೆಸಿಡೆಂಟ್ ಆಗಿದ್ದರು. ಕೆಲವು ತತ್ವಗಳನ್ನು ಮತ್ತು ಯಾವ ರೀತಿಯ ಆ ಸಂಸ್ಥೆಯನ್ನು ಮುಂದುವರಿಬೇಕು ಕೂಡ ಅವರು ಕೂಡ ಅಂದಿನ ಕಾಲದಲ್ಲಿ ನಿರ್ಧಾರ ಮಾಡಿದರು. ಸಂಘ ಪರಿವಾರಕ್ಕೆ ನಮ್ಮದೇನೋ ಹೊಸ ಅನುಭವ ಅಲ್ಲ ಇದು. ಮತ್ತು RSS ಅನೇಕ ಸಂಘ ಪರಿವಾರದ ಕಾರ್ಯಕ್ರಮದಲ್ಲೂ ಕೂಡ ನಾನು ಭಾಗಿಯಾಗಿದ್ದೀನಿ. ಆ ಸಿದ್ಧಾಂತ ಭಾಳ ಶ್ರೇಷ್ಠವಾದದ್ದು. ಆದರೆ ಭಾಳಷ್ಟು ಇದು ಬೆಳಗ್ಗೆಯಿಂದ ಸಂಜೆವರೆಗೂ ಮಾತಾಡ್ಬೋದು. ಬಟ್ ಭಾಳ ಒಂದು ಸರಳವಾಗಿ ಹೇಳೋಂಗಿದ್ರೆ, ವಿವೇಕಾನಂದರು ತಮ್ಮ ಬೋಟ್ ಮೇಲೆ ಪ್ರವಾಸಕ್ಕೆ ಹೋಗುವಾಗ ಒಬ್ಬ ಅಲ್ಲಿ ಮಿಷನರಿ ಇದ್ದ. ಅವನು ಸದಾ ಒಂದು ಅವಮಾನ ಮಾಡ್ತಾ ಹೋದ. ಈ ಟಾಲರೇಟೆಡ್ ಇಟ್ ಫಾರ್ ಅ ವೈಲ್, ಬಟ್ ಇವೆಂಚುಲಿ ಹಿ ಕಾಟ್ ಹಿಮ್ ಬೈ ದ ಕಾಲರ್. ಅವ್ನಿಗೆ ಹೇಳ್ದೆ, ಇದು ನಿಲ್ಲಿಸದೇ ಇದ್ದರೆ ನಾನು ಐ ಥ್ರೋ ಯು ಓವರ್ ಬೋರ್ಡ್ ಅಂತ. ಸೊ ಅಷ್ಟೇ ಇರೋದು ಹಿಂದುತ್ವ ಅಂತ. ಇಫ್ ಯು ವಾಂಟ್ ಟು ಸಮ್ ಇಟ್ ಅಪ್ ಇನ್ ಒನ್ ಥಿಂಗ್, ನಾವು ಎಲ್ಲನೂ ತೊದಗಿಸ್ತೀವಿ, ಎಲ್ಲನೂ ಜೊತೆಗೆ ಒಂದು ಸಮಾನ ಒಂದು ಅರ್ಥದಲ್ಲಿ ನೋಡ್ತೀವಿ, ಸಮಾನ ದೃಷ್ಟಿಕೋನದಲ್ಲಿ ನೋಡ್ತೀವಿ. ಎಲ್ಲರನ್ನೂ ನಾವು ಒದಗಿಸಿ ಒಂದು ದೇಶ, ಭಾರತದ ಪ್ರತಿನಿಧಿ ಅಥವಾ ಈ ಮೈಸೂರು ಕೊಡಗುವಿನ ಪ್ರತಿನಿಧಿ ಆದರೆ ವಿ ವಿಲ್ ಬಿ ಎ ರೆಪ್ರೆಸೆಂಟೇಟಿವ್ ಫಾರ್ ಆಲ್ ಅಂತ ನನ್ನ ಆಸೆ. ಮತ್ತು ಅದೇ ರೀತಿ ನಾನು ಕೆಲಸವನ್ನು ಮಾಡ್ತೀನಿ. ಕಾಂಗ್ರೆಸ್ನಿಂದ ಪ್ರತಿಕ್ರಿಯೆಗಳು ಬಂದಾಗ CM ಸಿದ್ದರಾಮಯ್ಯ ಅವರು ಒಂದು ಮಾತು ಹೇಳಿದ್ರು, ಅವರು ಮಹಾರಾಜರಲ್ಲ, ಅವರು ಅಭ್ಯರ್ಥಿ ಅಷ್ಟೇ BJPಯಿಂದ ಅಂತ. ಹೌ ಯು ಟೇಕ್ ದಿಸ್? ನಾವೇ ಹೇಳಿದ್ದೀವಲ್ಲ ಅವ್ರಿಗಿಂತ ಮುಂಚೆ. BJPಯಲ್ಲಿರೋ ಒಂದು ಅತಿ ದೊಡ್ಡ ಸಮಸ್ಯೆ, ಸ್ಪೆಷಲಿ ಇನ್ ಕರ್ನಾಟಕ,
ಇಲ್ಲಿ ನಾಯಕರ ಮಧ್ಯೆ ತುಂಬ ಫೈಟ್ ಇರುತ್ತೆ. ನೀವು ವಿಧಾನಸಭಾ ಎಲೆಕ್ಷನ್ ನೋಡಿದ್ರಿ ಅಂದರೆ ಎಲ್ಲರಿಗೂ ಅನಿಸಿತ್ತು DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ದೊಡ್ಡ ಫೈಟ್ ಆಗತ್ತೆ, ಒಳ ಜಗಳ ಆಗತ್ತೆ ಅಂತ. ಬಟ್ ಅವರ ಯೂನಿಟಿ ಅವರನ್ನು ಅಧಿಕಾರಕ್ಕೆ ತಂತು. BJPಯಲ್ಲಿ ಒಳ ಜಗಳ ಸ್ಯಾಬಟಾಜ್ಗಳು ತುಂಬ ಭಾರಿ ಆದವು, 66 ಕ್ಷೇತ್ರಗಳಿಗೆ ಬಿತ್ತರು. ಆ್ಯಂಡ್ ಲೋಕಸಭೆಯಲ್ಲಿ ಹಂಗಿದ್ದೊಂದು ಆಗಲ್ವೇನೋ, ಯಾಕಂದರೆ ಮೋದಿ ಫ್ಯಾಕ್ಟರ್ ಇದೆ ಅನ್ನೋ ನಿರೀಕ್ಷೆ ಇತ್ತು. ಬಟ್ ಅಲ್ಲೂ ಕೂಡ ಈಗ ಒಳ ಜಗಳ ನಡೀತಾ ಇದೆ. ಆ್ಯಂಡ್ ಪ್ರತಾಪ್ ಸಿಂಹ ಅವರ ವಿಷಯಕ್ಕೆ ಬರೋದಾದರೆ ಸುತ್ತಮುತ್ತಲಿನ ಎಲ್ಲ ಸ್ಥಳೀಯ ನಾಯಕರ ಜೊತೆ ಅವರಿಗೊಂದು ಜಿದ್ದಾಜಿದ್ದಿ ಇತ್ತು. ಯದುವೀರ್ ಅವರು ಅವರೆಲ್ಲರನ್ನ ಮೈಸೂರು ಭಾಗದಲ್ಲಿರೋ ಎಲ್ಲ ನಾಯಕರನ್ನ ಒಟ್ಟಿಗೆ ತೊಗೊಂಡು ಹೋಗ್ತಾರಾ? ನನಗೆ ಪಕ್ಷದ ಒಳಗೆ ಏನು ನಡೀತಾ ಇದೆ, ಇದು ಬರೀ 5 ದಿನ ಆಗಿದೆ ಸೇರಿ. ಸೊ ನನಗೇನು ಒಳಗೆ ಆಗ್ತಾ ಇದೆಯೋ ಏನು ಆಗ್ತಾ ಇಲ್ವೋ ನಂಗೆ ಗೊತ್ತಿಲ್ಲ. ಸೊ ಇದು ಹೊಸ ಆಗಿದೆ. ಬಟ್ ನಾನು ಹೊಸದಾಗಿ ಬಂದಿರೋ ಅಭ್ಯರ್ಥಿ, ನಾನು ಅದೇ ರೀತಿಯ ಪ್ರೋಸೆಸ್ಸಲ್ಲಿ ಸಾಮಾನ್ಯ ಒಂದು ಹೊಸ ಅಭ್ಯರ್ಥಿ ಹೇಗೆ ಬರ್ತಾನೋ ಅದಕ್ಕೆ ಅಂತ ಕೆಲಸ ಮಾಡ್ತೀನಿ. ಮೈಸೂರು ಮನೆತನದ ಆಸ್ತಿ ರಕ್ಷಣೆಗಾಗಿ ಯದುವೀರ್ BJP ಸೇರ್ಪಡೆಯಾಗಿದ್ದಾರೆ, ಹಾಗಿದ್ದೊಂದು ಟೀಕೆ ಬಂದಿದೆ ನಿಮ್ಮ ವಿರುದ್ಧ. ಅದರಲ್ಲಿ ಏನು ಸತ್ಯ ಇಲ್ಲ. ನಮ್ಮ ಆಸ್ತಿ ವಿಚಾರ ಅದು ಕಾನೂನಾತ್ಮಕವಾಗಿ ಮುಂದುವರಿತಾ ಇದೆ. ನ್ಯಾಯಾಲಯ ತೀರ್ಮಾನ ಮಾಡ್ತದೆ, ಅದನ್ನು ನಾವು ಯಾವ ರೀತಿ ಅದನ್ನ ಮುಂದುವರಿಬೇಕು ಅದನ್ನ ಮುಂದುವರಿತೀವಿ. ಸೊ ಯುವಶಕ್ತಿ ಇನ್ ಪಾಲಿಟಿಕ್ಸ್ ಹೆಂಗೆ ನೋಡ್ತೀರಿ ಅದನ್ನು? ಎರಡು ಥರದ್ದು ಇದೆ. ಒಂದು ಕಡೆ ನಮ್ಮ ಹಿರಿಯರ ಧ್ವನಿ ಬೇಕಾಗಿದೆ, ಅದು ಅನುಭವ ಬೇಕೇ ಬೇಕಾಗಿದೆ. ಯಾಕೆಂದರೆ ಅವರ ಒಂದು ನೆಟ್ಟಿರುವ ದಾರಿನೇ ನಾವು ಅಲ್ಲಿ ಹೋಗ್ತಾ ಇರೋದು. ನಾವು ಯುವ ಶಕ್ತಿ ಅದರ ಇನ್ವಾಲ್ವ್ಮೆಂಟ್ ಹೇಗಾಗುತ್ತೆ ಅಂದರೆ ಇದು ಸಮಾಜ ಸೇವೆಯಲ್ಲಿ ಜಾಸ್ತಿ ನಾವು ಭಾಗವಹಿಸಬೇಕಾಗಿದೆ. ನೀವು ಪಾಲಿಟಿಕ್ಸ್ಗೆ ಎಂಟ್ರ್ ಆಗಬೇಕು ಅಂತ ಪ್ರಮೋದಾದೇವಿ ಅವರಿಗೆ ಹೇಳಿದಾಗ ಅವರ ಅಭಿಪ್ರಾಯ ಹೇಗಿತ್ತು? ಅವ್ರ ತೀರ್ಮಾನ ನಂದೇ ಅಂತ ಹೇಳಿದ್ರು. ನನ್ನ ಆಶೀರ್ವಾದ ಸಲಹೆ ಮತ್ತು ಯಾವಾಗಲೂ ಇದ್ದೇ ಇರುತ್ತೆ. ನಾನು ಅದಕ್ಕೆ ಹೇಳಿದೆ ನಿಮ್ಮ ಆಶೀರ್ವಾದ ಇರಲಿ ಅಂತ. ಮತ್ತು ಮುಂದೆ ನಂದು ಏನಾದರೂ ಪ್ರಶ್ನೆಗಳು ಬಂದರೆ ನಿಮ್ಮ ಸಲಹೆಯೊಂದಿಗೆ ನಾನು ಮುಂದುವರಿತೀನಿ ಅಂತ, ಅದು ಯಾವಾಗಲೂ ಇರಲಿ ಅಂತ ಕೇಳಿದೆ. ಇದರಲ್ಲಿ ಎಲ್ಲ ನಮ್ಮ ವೃತ್ತಿ ಜೀವನ ಹೇಗೆ ಮುಂದುವರಿಬೇಕು ಅಂತ ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಅರಮನೆ ಪಾರಂಪರೆ ಅದ್ರ ಪ್ಯಾರಲಲ್ ಆಗಿ ನಡೆಯುತ್ತೆ, ಅದು ಗೊತ್ತಿದೆ ಅವ್ರಿಗೆ. ಯಾಕಂದರೆ ಅವ್ರದ್ದೇ ಅನುಭವ ಇದೆ ಅದರಲ್ಲಿ. ದಿನ ಬೆಳಗಾದರೆ ಪತ್ರಿಕೆಯಲ್ಲಿ ನಿಮ್ಮ ಬಗ್ಗೆ ಒಂದು ವಿರೋಧದ ಹೇಳಿಕೆ ಅಥವಾ ನಿಮ್ಮ ವಿರೋಧಿಗಳ ಮಾತನ್ನು ಕೇಳೋದಕ್ಕೆ ಯದುವೀರ್ ರೆಡಿ ಇದ್ದೀರಾ? ನನಗೆ ನನ್ನ ಕೆಲಸದಲ್ಲಿ ಒಂದು ನಂಬಿಕೆ ಇದ್ದರೆ, ಒಂದು ವಿಶ್ವಾಸ ಇದ್ದರೆ ಅದೆಲ್ಲನೂ ನನಗೆ ಎಂಟರ್ ಆಗಲ್ಲ. ಅದೆಲ್ಲನೂ ನಾವು ವ್ಯಾಲಿಡ್ ಆಗಿದ್ದರೆ ನಾವು ಸ್ವೀಕರಿಸಬೇಕು, ಅದನ್ನು ಕೂಡ ಸೂಕ್ತ. ಆದರೆ ಇನ್ವ್ಯಾಲಿಡ್ ಆಗಿರೋದು ಎಲ್ಲ ನಾವು ಅಲ್ಲಿಗೆ ನುಂಗ್ಬಿಟ್ಟು ಬಿಟ್ಬಿಡ್ಬೇಕು. ಮೈಸೂರು ಮಹಾರಾಜರು ಸಂಸದರಾಗಿ ಆಯ್ಕೆಯಾದರೆ ನಾಳೆ ಜನರು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ಅರಮನೆಗೆ ಬರಬಹುದಾ? ನಾನಿದು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ನೀವು ಅರಮನೆಗೆ ನಮ್ಮ ಸಂಡೇ ಲೈಟಿಂಗ್ ಇರ್ಬೋದು, ನಮ್ಮ ಅನೇಕ ದೇವಸ್ಥಾನಕ್ಕೆ ದರ್ಶನಕ್ಕೆ ಬನ್ನಿ ಅಥವಾ ದಸರಾಗೆ ಬನ್ನಿ. ನಮ್ಮ ಒಂದು ಸಂಸದ ಕೆಲಸಕ್ಕೋಸ್ಕರ ನೀವು ನಮ್ಮ ಕಚೇರಿ ಇರುತ್ತೆ, ಅದು ನಿಮ್ಮದೇ ಕಚೇರಿ ಅಂತ ಅಂದ್ಕೊಂಡು ನೀವು ಅಲ್ಲಿಗೆ ಬನ್ನಿ ಅಂತ ಹೇಳಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. BJPಯ ಅಭ್ಯರ್ಥಿಯಾಗಿ ಮೈಸೂರು ಕೊಡಗು ಕ್ಷೇತ್ರದಿಂದ ಲೋಕಸಭಾ ಚುನಾವಣೆಯನ್ನು ಎದುರಿಸ್ತಾ ಇದ್ದೀರಾ. ಎಲ್ಲ ರೀತಿಯಲ್ಲೂ ಯಶಸ್ಸು ನಿಮಗೆ ಸಿಗಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ. ಸೊ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.